ನಮಸ್ಕಾರ. ನೋಡಿ, ಆಟೋ ಡ್ರೈವರ್ ಇದ್ದಾರೆ ಇಲ್ಲಿ. ಏನೋ ಇವತ್ತು ಅಯ್ಯಪ್ಪ ನಗರದಲ್ಲಿ ಸಿ ಕಾಲೇಜ್ ಹತ್ರ ಏನೋ ಒಂದು ದುರ್ಘಟನೆ ನಡೀತು ನಮ್ಮ ಆಟೋ ಚಾಲಕರ ಮೇಲೆ. ಅಲ್ಲೇ ಅವರು ಪ್ರತ್ಯಕ್ಷ ಸಾಕ್ಷಿಯಾಗಿ ಅವರು ಹೇಳಿಕೆ ಕೊಡ್ತಾರೆ. ಹೇಳಿ. ನೋಡಿ, ನಾನು ಆಟೋ ಡ್ರೈವರು. ನಾನು ಸಿ ಕಾಲೇಜಿಗೆ ಜನನ ಕರ್ಕೊಂಡೋಗಿ ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಬೇಕರಿ ಹತ್ರ ನಿಲ್ಲಿಸಿದ್ದೆ, ಜನ ಬರ್ತಾರೆ ಅಂತ. ಅದಕ್ಕೋಸ್ಕರ ಅವರಿಬ್ಬರು ನಮ್ಮ ಆಟೋಗಳ ಹತ್ರ ಮುಂದೆ ಅವರು ಜನ ಇಳಿಸಿಬಿಟ್ಟು ಹೋಗ್ತಾವ್ರೆ. ಅವ್ರ ಹತ್ರ ಹೋಗಿ ದುಡ್ಡನ್ನು ರೋಲ್ ಕಾಲ್ ಮಾಡ್ತಾಯಿದ್ರು. ನಾನು ಅವ್ರು ನೋಡಿಬಿಟ್ಟು ನಮ್ಗೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಸೈಡ್ಗೆ ಹಾಕಿದೆ. ಸೈಡ್ಗೆ ಹಾಕಿ ಕುತ್ಕೊಂಡಿದ್ದೆ ಒಂದು 5 ನಿಮಿಷ. ಅದರಲ್ಲಿ ಬಂದು ಇಬ್ಬರು ನನ್ನ ಗಾಡಿ ಬಳಿ ಒಳಗಡೆ ಕುತ್ಕೊಂಡು ಏಕಿ ನನ್ನ ಎಣ್ಣೆ ಕೊಡಿಸು ಅಂತ ಕೇಳಿದ್ರು. ನಾನೇನಂದ್ರೆ ನನ್ನ ಹತ್ರ ಕಾಸಿಲ್ಲ, ದಯವಿಟ್ಟು ನನ್ನ ಕೇಳಬೇಡಿ, ಹೋಗಿ ನೀವು ಮುಂದಕ್ಕೆ ಅಂತ ನಾನು ಹೇಳ್ದೆ. ಅವ್ರಿದ್ದುಕೊಂಡು ನನ್ನ ಗಾಡಿಯಲ್ಲಿ ಕಟಿಂಗ್ ಬ್ಲೇರು, ಸ್ಕ್ರೂ ಡ್ರೈವರ್ ಐತೆ. ಎಲ್ಲನ ಗಾಡಿ ತೊಂದರೆ ಆದ್ರೆ ನಾವು ರೆಡಿ ಮಾಡ್ಕೊಳಕ್ಕೆ. ಅದಕ್ಕೋಸ್ಕರ ಅವನೇನ್ ಮಾಡ್ದ, ಅದು ತಗೊಂಡು ನನ್ನ ತಲೆ ಮೇಲೆ, ನನ್ನ ಎದೆಗೆ, ಈ ಕಿವಿಗೆ ನೋಡಿ ಕಟಿಂಗ್ ಬ್ಲೇರ್ ಹಾಕೊಂಡು ಆಮೇಲೆ ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಬೇಡ ಗಲಾಟೆ ಬೇಡ, ದಯವಿಟ್ಟು ಹೊರಟೋಗಿ ಅಂತ ಕೇಳಿದೆ. ಅವರು ಹೋಗಿಲ್ಲ. ನಾನೇನು ಆಟೋನಿಂದ ಕೆಳಕ್ಕೆ ಬೀಗ ತಗೊಂಡು ಆಟೋನಿಂದ ಕೈಯಲ್ಲಿ ಗೆಲ್ದೆ. ಆಮೇಲೆ ಏನು ಮಾಡಿದ್ರು, ಏಕಿ ದಾಳಿ ಮಾಡಿದ್ರು. ಹೆಂಗ ದಾಳಿ ಮಾಡ್ದಂದ್ರೆ ಇಬ್ಬರು ಇಲ್ಲಿಗೆ 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 ಇಲ್ಲಿ 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 ಬಂದಿದೆ ಎಲ್ಲ ದಾಳಿ ಮಾಡಿದ್ರು. ಅದಕ್ಕೋಸ್ಕರ ನಾನೇನು ಮಾಡಿದೆ, ನನಗೆ ಭಯ ಆಗಿ ನೇರನೇಕ ಕೇರ್ಪುರ್ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಸಾಹೇಬರು ಕಾನಿಸ್ಟೇಬಲ್ ನೋಡಿದೆ. ಮೆಡಿಕಲ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಮೆಡಿಕಲ್ ಮಾಡಂತ ಹೇಳಿದ್ರು. ನನಗೆ ಗಾಬರಿ ಆಗಿದ್ದಕ್ಕೆ